No, the- ಈಗ ಹೆಂಗಾಗಿದೆ ಅಂದ್ರೆ ಯಾರೋ ದುಡ್ಡು ತಗೊಂಡು ಇವ್ರಿಗೋಸ್ಕರ ತಗೊಂಡೆ ಅಂತ ಹೇಳಿದ್ರೆ ಆಯ್ತು, ಗಾನ್. That's why I'm segregating wherever recovery is done from the hands of the petitioners. Please. ಏನ ಅವಿನಾಶ್? 7A charge sheet. ಇವ್ರದಾ? discharge application pending ಇದೆ ಟ್ರಯಲ್ ಕೋರ್ಟ್. ಅಲ್ಲಿ ಮುಗಿಸ್ಕೊಂಡ್ಮೇಲೆ ಬನ್ನಿ. ಮೆಮೊ ಹಾಕಿ ನಾನು ಇನ್ಫಾರ್ಮ್ ಮಾಡಿದ್ದೀನಿ ಮೇಡಮ್. ಇನ್ಫಾರ್ಮ್ ಮಾಡಿದ್ರ? ಮೊದಲೇ ಕೋರ್ಟಿಗೆ ಇನ್ಫಾರ್ಮ್ ಮಾಡಿದ್ದೀನಿ. ಯಾರಿಗೆ ಇನ್ಫಾರ್ಮ್ ಮಾಡಿದ್ರಿ? ಕೋರ್ಟಿಗೆ ಇನ್ಫಾರ್ಮ್. ಕೋರ್ಟಿಗೆ ಮೆನ್ಷನ್ ಮಾಡಿದ್ದೆ ಅಂತ ಹೇಳಿ. ಹಾ. ಇವರು ಬೇರೊಬ್ರು ಮಾಡಿರೋ ಅಫೆನ್ಸ್ ನನ್ನ ಹೆಸರಲ್ಲಿ ರಿಜಿಸ್ಟರ್ ಮಾಡಿ. ಯಾರು 7A ಇದು? ರಿಕವರಿ ಯಾರಿಂದ? 5,000 ಇವರಿಂದ. 5,000 ಇವರಿಂದನಾ? ಅವರು ಟ್ರ್ಯಾಪ್ ಮಾಡಿರೋದೇ ನನ್ನನ್ನ. ಡಿಮಾಂಡ್. ಹಾ? Total 7,000 is the demand. Initially he had A1 had accepted and handed over to the 5,000 to the petitioner. ಅವ್ರು ಹೇಳ್ತಿರೋ ಇನ್ಫಾರ್ಮೇಶನ್ ತಪ್ಪು ಮೈ ಲಾರ್ಡ್ಸ್. ಅವ್ರು ಟ್ರ್ಯಾಪ್ ಮಾಡಿರೋದೇ ನನ್ನನ್ನೆಲ್ಲ. FIR ಅಲ್ಲಿ ಇರೋ ಅಲಿಗೇಷನ್. ಟ್ರ್ಯಾಪ್ ಯಾರನ್ನ ಮಾಡಿದ್ರು? A2. ಆದ್ರೆ A2 ಯಾರು ಅಂತ ಎಲ್ಲೂ ಅಲಿಗೇಷನ್ ಇಲ್ಲ. FIR ರಿಜಿಸ್ಟರ್ ಆಗಿರೋದು ನನ್ನ ಹೆಸರಲ್ಲಿ, ನಾನ್ ಡಿಮ್ಯಾಂಡ್ ಮಾಡಿದ್ದೀನಿ ಅಂತ ಅಲಿಗೇಷನ್. ಬಟ್ ಇವರು ಟ್ರ್ಯಾಪ್ ಮಾಡ್ಕೊಂಡಿರೋದು ರವಿಕುಮಾರ್ ಅನ್ನೋರು. ಅದೇ ಲಾಸ್ಟ್ ಟೈಮ್ ಐ ಹ್ಯಾಡ್ ಪಾಸ್ಡ್ an order in your case. ಅದೇ ಅಲ್ವಾ? CDR ಮ್ಯಾಟರ್. CDR ಏನಾಯ್ತು ಆಮೇಲೆ? CDR ಇಂದ ವಾಟ್ ಕೇಮ್ ಔಟ್ ಆಫ್ ದ CDR? ಅವರು FIR ರಿಜಿಸ್ಟರ್ ಮಾಡಿರೋದು ಪೋಸ್ಟ್ ಟ್ರ್ಯಾಪ್ ಅಲ್ಲಿ ಅನ್ನೋದು ಗೊತ್ತಾಗುತ್ತೆ. ಅಲ್ಲ CDR ಇಂದ you said you will get to know something. What did you get? ಆಫ್ಟರ್ ಟ್ರ್ಯಾಪ್ ಅಲ್ಲಿ FIR ರಿಜಿಸ್ಟರ್ ಆಗಿರೋದು ಅನ್ನೋದು ಗೊತ್ತಾಗಲಿಲ್ಲ. ಇವ್ರು ಏನು ಕಂಪ್ಲೇನೆಂಟ್ ಕನ್ಫ್ಯೂಸ್ ಆಯ್ತು ಅಂತ ಹೇಳಿ ಒಂದು ಥಿಯರಿ ಕ್ರಿಯೇಟ್ ಮಾಡಿದ್ದಾರೆ. ಅದನ್ನ ರಿಫ್ಯೂಟ್ ಮಾಡೋದಕ್ಕೆ CDR ಕೇಳಿದ್ದಾನೆ. Not confusing. ಯಾವ ಕೇಡರ್ ನೀವು? ಗ್ರೂಪ್ ಸಿ. ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್. ಇನ್ಸ್ಪೆಕ್ಟರ್. ಗ್ರೂಪ್ ಸಿ. ಅದು ವರ್ಕ್ ಪೆಂಡಿಂಗ್ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ನನಗೆ ಪವರ್ಸ್ ಇಲ್ಲ ಮೈ ಲಾರ್ಡ್ಸ್. I will consider it. 27. Itself issued the notice to the petty shop owner to pay the GST. And he is the signatory to that notice. ನೋಟಿಸ್ ಕೊಡಬಾರ್ದು ಅಂತಿದ್ಯಾ? But he accompanied the accused number 1 while issuing the notice. He don't know who is the person who came along with the another person. ಕೇಸ್ ಮೈ ಲಾರ್ಡ್ಸ್. FIR ಅಲ್ಲಿ ನಾನು ನೋಟಿಸ್ ಕೊಟ್ಟು ಡಿಮ್ಯಾಂಡ್ ಮಾಡಿದ್ದೀನಿ ಅಂತ ಅಲಿಗೇಷನ್ ಮೈ ಲಾರ್ಡ್ಸ್. ನನ್ನ ವಾಯ್ಸ್ ನ ರೆಕಾರ್ಡ್ ಮಾಡಿದೀವಿ ಅಂತ ಹೇಳಿ FIR ರಿಜಿಸ್ಟರ್ ಮಾಡಿದ್ದಾರೆ. ಆದ್ರೆ ಅಲ್ಲಿರೋ ವಾಯ್ಸ್ ಮತ್ತೆ ಮೊಬೈಲ್ ನಂಬರ್ ಎರಡೂ ನಂದಲ್ಲ. ಅಲ್ಲ ಅದು FSL ಏನಾಯ್ತು? FSL ಅಲ್ಲಿ ನಂದಲ್ಲ ಅಂತಾನೆ ಇದೆ. ಆದ್ರೆ ನಿಮ್ದು ಅಲ್ಲ ಅಂತ ಬಂದಿದೆ. FSL ಅಲ್ಲ ಅಂತ ಅಲ್ಲ, ಅವ್ರು ಯಾರ್ದು ವಾಯ್ಸ್ ಕಲೆಕ್ಟ್ ಮಾಡಿದಾರೆ ಅವ್ರದ್ದು ಅಂತ ಬಂದಿದೆ. ನನ್ನ ವಾಯ್ಸ್ ನ ಕಲೆಕ್ಟ್ ಮಾಡಿ ಅಲ್ಲ, ಸ್ಯಾಂಪಲ್ ವಾಯ್ಸ್ ನಿಮ್ಗೆ ಕಲೆಕ್ಟ್ ಮಾಡಿಲ್ಲ. Actually, my lord, as along with the accused number 1, he is accompanied while issuing the notice. In the notice, his name is indicating. Therefore, that becomes Latif sir. That becomes 7A. Not the that becomes demand and acceptance. He was accompanied along with the accused number 1. ದುಡ್ಡು ಯಾರು ತಗೊಂಡ್ರು? The conversation is of another accused number 1. You recovered from whom, sir? From him. The amount was recovered. ಟ್ರ್ಯಾಪ್ ಮಾಡಿರೋದು ರವಿಕುಮಾರ್ ಅನ್ನೋ ಪೇಜ್ ನಂಬರ್ 130. ಆಯ್ತು, ನಿಮ್ಮಿಂದ ಏನ್ ದುಡ್ಡು ಬಂತು ಆಚೆ? ನನ್ನಿಂದ ಏನು ಬಂದಿಲ್ಲ ಮೈ ಲಾರ್ಡ್ಸ್. ಅವರು ಟೇಬಲ್ ಮೇಲಿಂದ 5,000 ರೂಪಾಯಿನ ನಾನು ರಿಸೀವ್ ಮಾಡಿ ಇಟ್ಟಿದ್ದೆ, ಅದನ್ನ ಬಂದು ಸೀಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ನನ್ನ ಸ್ಟೇಟ್ಮೆಂಟ್ ಅಲ್ಲಿ ಆಗ್ಲಿ, ಯಾರನ್ನ ಟ್ರ್ಯಾಪ್ ಮಾಡಿದ್ರು ಅವ್ರ ಸ್ಟೇಟ್ಮೆಂಟ್ ಅಲ್ಲಿ ಆಗ್ಲಿ, ನಾನು ಅಮೌಂಟ್ ನ ಟಚ್ ಮಾಡಿದ್ದೆ ಅನ್ನೋದು ಎಲ್ಲೂ ರಿಫ್ಲೆಕ್ಟ್ ಆಗಿಲ್ಲ. ಕಂಪ್ಲೀಟ್ ಫ್ಯಾಬ್ರಿಕೇಶನ್ ಮಾಡಿ to be said about these 7A cases, sir. The kindly see the conversation. The left, right, center, you are registering crimes on this. No, ಹೆಂಗಾಗಿದೆ ಅಂದ್ರೆ ಯಾರೋ ದುಡ್ಡು ತಗೊಂಡು ಇವ್ರಿಗೋಸ್ಕರ ತಗೊಂಡೆ ಅಂತ ಹೇಳಿದ್ರೆ ಆಯ್ತು, ಗಾನ್. That's why I'm segregating wherever recovery is done from the hands of the petitioners. ಯಾರೋ ತಗೊಂಡಿದ್ರೆ ಡಿಫಿಕಲ್ಟ್. The penicillin become easy for everybody now to allege ನಾನು ಕೊಡಕ್ ತಗೊಂಡಿದ್ದೆ, ನಾನು ತಗೊಂಡಿದ್ದೆ. ಆ ರೀತಿ ಎಲ್ಲೂ ಹೇಳಿಲ್ಲ ಮೈ ಲಾರ್ಡ್ಸ್. ಅವ್ರ ಕಂಪ್ಲೇನೆಂಟ್ ಹೇಳಿದ ಒಬ್ರನ್ನ, FIR ರಿಜಿಸ್ಟರ್ ಮಾಡಿದ ಒಬ್ರನ್ನ, ಆದ್ರೆ ಕಂಪ್ಲೇನೆಂಟ್ ಯಾರು ಹೇಳಿದ್ರು ಅವ್ರನ್ನ ಟ್ರ್ಯಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. So Latif ಅವರೇ, wherever there is direct recovery from the accused, we'll segregate that. From the accused and the phenolphthalein test has turned positive and there is work pending avalla, that's not an issue now, that cannot be gone into. But ididre matra, otherwise adidre straight away dismiss ಮಾಡ್ತೀನಿ. Some cases demand by one accused, acceptance by another officer. For what purpose? The work is pending with another person who did not accept it. And there are about 20-25 cases where you have tried to trap 4 times. ಅಂತದೆಲ್ಲ 7A ಹೆಂಗಿರುತ್ತೆ? You tell me. Those cases should straight away go. The failed traps. We'll see. We'll segregate it and adike 230. No. See, if somebody has taken it, we'll not spare. And even in 13, I told you, if there is some sort of P and there is something variance, that we will stay, will not interfere. All that I've told you. We'll see. We'll take it on 27th at 2:30. 27th at 2:30. On synopsis tara haki. List of dates. List of dates. So
ಪ್ಲಸ್ ನೀವೇನು ಜಡ್ಮೆಂಟ್ ಇದ್ರೆ ಅದೆಲ್ಲ ಮುಂಚೆ ಕೊಟ್ಬಿಡಿ. ಆಯ್ತು, ಅವತ್ತು 27ಕ್ಕೆ ನೋಡುವ. 2:30 27th.